ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಕೋವಿಡ್ ನಂತರ ಹೆಚ್ಚಿದ ವೆಚ್ಚ, ಸಮರ್ಪಕ ವರದಿಗಾಗಿ ಶೀಘ್ರವೇ ಹೊಸ ವ್ಯವಸ್ಥೆ ಅಗತ್ಯ. ಪತ್ರಕರ್ತರಿಗೆ %50 ರೈಲ್ವೆ ರಿಯಾಯಿತಿ ಮರುಜಾರಿಗೆ ಶಿವಕುಮಾರ್ ಕೆ ಆಗ್ರಹ. ಸಹಕಾರಿ ಸಂಘದ ಅಭಿವೃದ್ಧಿಯೇ ಸಮಗ್ರ ದೇಶದ ಅಭಿವೃದ್ಧಿ, ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ಬೇಡ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಮನವಿ. ಸಾಮಾಜಿಕ ಮಾಧ್ಯಮ ಮೋಜು ಮಸ್ತಿಗಿಂತ ಕಠಿಣ ಪರಿಶ್ರಮ ಮುಖ್ಯ, ನಿಮ್ಮ ಶಕ್ತಿ ಅರಿತು ನಿಮ್ಮ ಜೀವನ ನೀವೇ ರೂಪಿಸಿಕೊಳ್ಳಿ. ವಿದ್ಯಾರ್ಥಿನಿಯರಿಗೆ ಡಿಸಿ ಕೆಎಸ್ ಲತಾ ಕುಮಾರಿ ಕಿವಿಮಾತು. ವಾರ್ತೆಗಳ ವಿವರ. ಸರ್ಕಾರ ಮಾನ್ಯತೆ ನೀಡಿರುವ ಪತ್ರಕರ್ತರಿಗೆ ಭಾರತೀಯ ರೈಲ್ವೆಯಲ್ಲಿ ನೀಡುತ್ತಿದ್ದ %50 ಪ್ರಯಾಣ ರಿಯಾಯಿತಿಯನ್ನು ತಕ್ಷಣವೇ ಮರುಜಾರಿಗೊಳಿಸುವಂತೆ ವಿಧಾನ ಪರಿಷತ್ ಸದಸ್ಯ ಶಿವಕುಮಾರ್ ಕೆ ಅವರು ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಆಗ್ರಹಿಸಿದ್ದಾರೆ. ಶಿವಕುಮಾರ್ ಕೆ ಅವರು ಸಚಿವರಿಗೆ ಮನವಿ ಮಾಡಿ, ಪತ್ರಿಕೋದ್ಯಮವು ಕೇವಲ ಒಂದು ಉದ್ಯೋಗವಲ್ಲ, ಬದಲಾಗಿ ಆರೋಗ್ಯಕರ ಪ್ರಜಾಪ್ರಭುತ್ವದ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಒಂದು ಸಾರ್ವಜನಿಕ ಸೇವೆಯಾಗಿದೆ ಎಂದು ಮನವರಿಕೆ ಮಾಡಿದ್ದಾರೆ. ಈ ರಿಯಾಯಿತಿ ಸೌಲಭ್ಯವು ಪತ್ರಕರ್ತರು ತಮ್ಮ ವೃತ್ತಿಪರ ಕರ್ತವ್ಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಕಾರಿಯಾಗಲಿದೆ. ನೈಸರ್ಗಿಕ ವಿಕೋಪ, ಚುನಾವಣೆಗಳು, ಸರ್ಕಾರದ ಯೋಜನೆಗಳು ಮತ್ತು ಇತರ ಸಾರ್ವಜನಿಕ ಮಹತ್ವದ ವಿಷಯಗಳ ಬಗ್ಗೆ ವರದಿ ಮಾಡಲು ಪತ್ರಕರ್ತರು ದೂರದ ಊರುಗಳಿಗೆ ಪ್ರಯಾಣಿಸಲು ರೈಲುಗಳನ್ನೇ ಅವಲಂಬಿಸಿದ್ದಾರೆ. ರೈಲ್ವೆಗಳು ನೀಡುತ್ತಿದ್ದ ಈ ರಿಯಾಯಿತಿ ಎಂದಿಗೂ ಐಶ್ವರ್ಯ ವಸ್ತುವಾಗಿರಲಿಲ್ಲ, ಬದಲಾಗಿ ಪತ್ರಕರ್ತರು ನಿರ್ವಹಿಸುವ ಅತ್ಯವಶ್ಯಕ ಸಾರ್ವಜನಿಕ ಸೇವೆಗೆ ನೀಡುತ್ತಿದ್ದ ಮಾನ್ಯತೆಯಾಗಿತ್ತು. ವಿಶ್ವಾಸಾರ್ಹ ಪತ್ರಿಕೋದ್ಯಮಕ್ಕೆ ಗ್ರೌಂಡ್ ರಿಪೋರ್ಟಿಂಗ್ ಹೃದಯವಿದ್ದಂತೆ, ಆದ್ದರಿಂದ ಇದರ ಮರುಸ್ಥಾಪನೆ ಅಗತ್ಯ. ಕೋವಿಡ್-19 ನಂತರ ಸಾರಿಗೆ ವೆಚ್ಚಗಳು ಗಂಭೀರವಾಗಿ ಹೆಚ್ಚಿವೆ. ಅನೇಕ ಮಾಧ್ಯಮ ಸಂಸ್ಥೆಗಳು ಸೀಮಿತ ಬಜೆಟ್ನಡಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಪತ್ರಕರ್ತರ ಪ್ರಯಾಣ ವೆಚ್ಚಗಳನ್ನು ಸಮರ್ಪಕವಾಗಿ ಭರಿಸುವ ಸ್ಥಿತಿಯಲ್ಲಿಲ್ಲ. ರಿಯಾಯಿತಿ ಹಿಂಪಡೆದ ಕಾರಣ ಇದು ಗ್ರೌಂಡ್ ರಿಪೋರ್ಟಿಂಗ್ ಕಡಿಮೆಯಾಗಲು ಕಾರಣವಾಗಿದೆ. ಆದುದರಿಂದ ಸರ್ಕಾರ ಮಾನ್ಯತೆ ಪಡೆದ ಎಲ್ಲ ಪತ್ರಕರ್ತರಿಗೆ %50 ರೈಲು ಪ್ರಯಾಣ ರಿಯಾಯಿತಿಯನ್ನು ಶೀಘ್ರದಲ್ಲಿಯೇ ಮರುಸ್ಥಾಪಿಸುವಂತೆ ಅಥವಾ ಅದೇ ಉದ್ದೇಶವನ್ನು ಹೊಂದಿರುವ ಹೊಸ ವ್ಯವಸ್ಥೆಯನ್ನು ರೂಪಿಸುವಂತೆ ಆಗ್ರಹಿಸಿದ್ದಾರೆ. ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ, ಅದೇ ರೀತಿ ಸಹಕಾರಿ ಸಂಘವು ಅಭಿವೃದ್ಧಿಯಾದರೆ ಎಲ್ಲಾ ರಂಗಕ್ಕೂ ಸಹಕಾರಿಯಾಗುತ್ತದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಚನ್ನರಾಯಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರಿ ಸಂಘದ ಆವರಣದಲ್ಲಿ ನಡೆದ 72ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಹಕಾರಿ ಕ್ಷೇತ್ರವು ಉತ್ತಮವಾಗಿ ಬೆಳೆಯಬೇಕು. ಅದಕ್ಕಾಗಿ ಪ್ರತಿಯೊಬ್ಬ ಸಹಕಾರಿಗಳ ಸಹಕಾರ ಅಗತ್ಯವಿದೆ. ಸಹಕಾರಿ ಸಂಘದಲ್ಲಿ ಯಾವುದೇ ರೀತಿಯ ರಾಜಕಾರಣ ಮಾಡಬಾರದು. ಇದರಿಂದ ಸ್ಥಳೀಯ ಸಹಕಾರಿಗಳು ಬೆಳೆಯಲು ತೊಂದರೆಯಾಗುತ್ತದೆ. ತಾಲೂಕಿನ ಸಹಕಾರಿ ಕ್ಷೇತ್ರವು ರಾಜ್ಯದಲ್ಲೇ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ 3ನೇ ಸ್ಥಾನ ಗಳಿಸಿದೆ. ಪ್ರತಿನಿತ್ಯ ಲಕ್ಷಾಂತರ ಲೀಟರ್ ಹಾಲು ಉತ್ಪಾದಿಸುವಲ್ಲಿ ಸಹಕಾರ ಸಂಘ ನೀಡುತ್ತಿದೆ. ರೈತರ ನೆರವಿಗೆ ಸಹಕಾರ ಸಂಘವು ಬಹಳಷ್ಟು ಸಹಾಯಧನ ಮತ್ತು ಉತ್ಪನ್ನಗಳನ್ನು ನೀಡುವಲ್ಲಿ ಶ್ರಮಿಸುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ವಿವಿಧ ಸಹಕಾರಿ ಸಂಘದಲ್ಲಿ ಸೇವೆ ಸಲ್ಲಿಸಿದ ಅಧ್ಯಕ್ಷರು, ಸದಸ್ಯರು ಹಾಗೂ ನಿರ್ದೇಶಕರಿಗೆ ಸನ್ಮಾನ ಮಾಡಲಾಯಿತು. ಸಹಕಾರ ಸಪ್ತಾಹದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಚನ್ನರಾಯಪಟ್ಟಣದಲ್ಲಿ ಆಯೋಜನೆಗೊಂಡಿರುವ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಎಸ್ಎನ್ ಪ್ರಕಾಶ್, ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜು ಸೋಮನಹಳ್ಳಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಜೀವನದಲ್ಲಿ ಸಾಮಾಜಿಕ ಮಾಧ್ಯಮ ಮೋಜು ಮಸ್ತಿಗಿಂತ ಕಠಿಣ ಪರಿಶ್ರಮವೇ ಮುಖ್ಯ. ವಿದ್ಯಾರ್ಥಿನಿಯರು ತಮ್ಮ ಶಕ್ತಿ ಅರಿತು ಜೀವನವನ್ನು ತಾವೇ ರೂಪಿಸಿಕೊಳ್ಳಬೇಕೆಂದು ಡಿಸಿ ಕೆಎಸ್ ಲತಾ ಕುಮಾರಿ ತಿಳಿಸಿದರು. ನಗರದ ಎವಿ ಕಾಂತಮ್ಮ ಮಹಿಳಾ ಕಾಲೇಜು, ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿ ಹಾಸನ ಮತ್ತು ಐಕ್ಯೂಎಸಿ ಸಹಯೋಗದೊಂದಿಗೆ ಆಯೋಜಿಸಿದ್ದ ವಿದ್ಯಾರ್ಥಿ ಸಂಘ ಮತ್ತು ವಿವಿಧ ವೇದಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ನಮ್ಮಲ್ಲಿರುವ ಪ್ರತಿಭೆ, ಅಸ್ತಿತ್ವ ಮತ್ತು ಶಕ್ತಿಯನ್ನು ನಾವೇ ಮೊದಲು ಅರಿತುಕೊಳ್ಳಬೇಕು. ಏಕೆಂದರೆ ನಮ್ಮ ಬಲ ಮತ್ತು ದುರ್ಬಲತೆಗಳು ನಮಗಷ್ಟೇ ತಿಳಿದಿರುತ್ತವೆ. ಅವುಗಳನ್ನು ಬಳಸಿಕೊಂಡು ಬೇರೆಯವರಿಗೆ ಹೆಸರು ಮಾಡಲು ಬಿಡಬೇಡಿ. ಕಾಲೇಜು ಜೀವನವು ಸಂತೋಷದಿಂದ ಕಳೆಯುವ ಕಾಲಘಟ್ಟವಾದರೂ ಸಾಮಾಜಿಕ ಮಾಧ್ಯಮ, ಪ್ರೀತಿ ಪ್ರೇಮ, ಮೋಜು ಮಸ್ತಿ ಇವೆಲ್ಲವೂ ನಮ್ಮ ಭವಿಷ್ಯದ ಪ್ರಯೋಜನಕ್ಕೆ ಬರುವುದಿಲ್ಲ. ನೀವು ನಿಜವಾಗಿ ಗೌರವಯುತವಾಗಿ ಬದುಕಬೇಕೆಂದರೆ ನಿಮ್ಮನ್ನು ನೀವೇ ರೂಪಿಸಿಕೊಳ್ಳಬೇಕು. ಅದು ಸುಲಭವಲ್ಲ. ತುಂಬಾ ಕಠಿಣ ಪರಿಶ್ರಮದಿಂದ ಅದನ್ನು ನೀವು ಪಡೆಯಬೇಕು ಮತ್ತು ಅದನ್ನು ಪಡೆಯುವುದಕ್ಕೆ ನಿಮ್ಮಲ್ಲಿ ಆ ಛಲ ಬರಬೇಕೆಂದು ಹೇಳಿದರು. ಗಿರೀಶ್ ಕಾರ್ನಾಡರ ಪುಸ್ತಕಗಳು, ಅವರ ಸಮಗ್ರ ಪುಸ್ತಕಗಳನ್ನು ಓದ್ತಾ ಇದ್ದೀವಿ. ಮೊದಲ ಹೇಳೋಣ, ಅದರಲ್ಲೂ ಮಹಿಳಾ ಪರ ವಾದವನ್ನು ಮಂಡಿಸತಕ್ಕಂತಹ ಪುಸ್ತಕಗಳು ವೈದೇಹಿಯರಿರಬಹುದು, ನೀವು ಓದಿದ್ದೀರಾ?
ವೈದ್ಯರ ಪುಸ್ತಕಗಳು, ನೇತಿ ಚಂದ್ರ ತುಂಬಾ ಡಿಫ್ರೆಂಟ್ ಆಗಿ ಬರೆಯುವ ಒಂದು ನವೋದಯ ಸಾಹಿತ್ಯದ ಮಹಿಳಾ ಬರಹಗಾರರ ಪುಸ್ತಕಗಳು, ಅವರ ವಿಚಾರಧಾರೆಗಳು, ಇವನ್ನೆಲ್ಲರೂ ನಾವು ಅವಾಗ ಒಂದು ಚಾಲೆಂಜಿಂಗ್ ಆಗಿ ಅನುಭವಿಸ್ತಾ ಇದ್ವಿ. ಮತ್ತೆ ಚಿಂತನೆ ಮಾಡ್ತಾರೆ. PUC ಮುಗಿತು, ಡಿಗ್ರಿಗೆ ಬಂದ್ವಿ. ಯಾಕೆ ಬಂದ್ವಿ ಡಿಗ್ರಿಗೆ? PUCಯಲ್ಲಿ ಅನಿವಾರ್ಯ, ಡಿಗ್ರಿಗೆ ಬಂದ್ವಿ. ಓದಲಿಕ್ಕೆ ಇಷ್ಟ ಇಲ್ಲ, ಆದರೆ ವಿಚಾರಗಳು ಬೇರೆ. ಏನು ಓದಬೇಕು, ಹೇಗಿದ್ರು ಆಗ ಬಿಲ್ಗೇಟ್ಸ್ ಅಲ್ಲಿ ಬಂದಿದ್ರು. ಸ್ಕೂಲ್ ಡ್ರಾಪ್ ಔಟ್ ಅಂತ ಗೊತ್ತಾಗ್ಬಿಟ್ಟಿತ್ತು, ಕಾಲೇಜ್ ಡ್ರಾಪ್ ಔಟ್. ಓದಲಿಕ್ಕೆ, ಕೆಲಸ ಗಳಿಸಲಿಕ್ಕೆ, ಯಶಸ್ಸು ಪಡಲಿಕ್ಕೆ ಓದಬೇಡ, ಯಾಕೆ ಓದಬೇಕು? ಆದರೆ ಒಂದು ಗ್ರೂಪ್ ಮಾಡ್ಕೊಳ್ಳಿ, ಏನಾಗಿ ಕಾಲೇಜ್ ಬಿಡೋಣ, ಓದಲು. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡಿವಳ್ಳಿ ಅವರು ಮಾತನಾಡಿ, ಕನ್ನಡ ರಾಜ್ಯೋತ್ಸವಕ್ಕೆ ಹಾಸನದ ಕೊಡುಗೆ ಅಪಾರ ಎಂದು ಬಣ್ಣಿಸಿದರು. ನಾವು ಕನ್ನಡದ ಅಮೃತದ ಮಕ್ಕಳು ಎಂದು ಹೇಳಿದರೆ ತಪ್ಪಾಗಲಾರದು. ಏಕೆಂದರೆ ಪ್ರಥಮ ಕನ್ನಡ ಸಾಹಿತ್ಯದ ಕುರುಹು ಸಿಕ್ಕಿದ್ದು ನಮ್ಮ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ. ಇಡೀ ನಾಡಿಗೆ ಕನ್ನಡದ ಕಂಪನ್ನು ಪರಿಚಯಿಸಿಕೊಟ್ಟ ಜಿಲ್ಲೆ ಹಾಸನ. ಹಾಸನವು ಸಾಂಸ್ಕೃತಿಕ, ಶೈಕ್ಷಣಿಕ, ರಾಜಕೀಯ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಧನೆಗಳಿಗೆ ಹೆಸರಾಗಿ ದೇಶ ವಿದೇಶಗಳಲ್ಲಿ ಪ್ರಸಿದ್ಧವಾಗಿದೆ ಎಂದು ಅವರು ಶ್ಲಾಘಿಸಿದರು. ಇನ್ನು ಈ ವೇಳೆ ಅವರು ತಮ್ಮ ಕಾಲೇಜು ದಿನಗಳ ವಿದ್ಯಾರ್ಥಿಗಳ ಸಂಘಟನೆಯ ಕುರಿತು ಕೆಲವೊಂದು ಘಟನೆಗಳನ್ನು ನೆನಪಿಸಿಕೊಂಡು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡರು. ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ಹಾಸನದ ಕೊಡುಗೆ ಅಪಾರ. ನಾವು ಕನ್ನಡದ ಅಮೃತದ ಮಕ್ಕಳು ಎಂದು ತಪ್ಪಾಗಲಾರದು. ಯಾಕೆ ಅಂದರೆ ಪ್ರಥಮ ಕನ್ನಡ ಸಾಹಿತ್ಯದ ಒಂದು ಕುರುಹು ಸಿಕ್ಕಿದ್ದು ನಮ್ಮ ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದ ಬೇಲೂರು ತಾಲೂಕಿನ ಒಂದು ಗಡಿ ಗ್ರಾಮದಲ್ಲಿ. ಈ ಒಂದು ಕನ್ನಡದ ಕಂಪನ್ನು, ಸಾರವನ್ನು ಇಡೀ ನಾಡಿಗೆ, ಇಡೀ ಜಗತ್ತಿಗೆ ಪರಿಚಯಿಸಿಕೊಟ್ಟಂಥ ಜಿಲ್ಲೆ ಹಾಸನ. ಸಾಂಸ್ಕೃತಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕತೆಯಾಗಿರ್ಬೋದು, ರಾಜಕೀಯದಲ್ಲಾಗಿರ್ಬೋದು, ಪ್ರಕೃತಿಯಾಗಿರ್ಬೋದು, ಸಾಧನೆಗಳ ಸಾಧಕರ ಸರ್ಕಾರ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಕೈಜೋಡಿಸಿದಾಗ ಮಾತ್ರ ಸಮರ್ಥವಾಗಿ ಸಾಮಾಜಿಕ ಸುಧಾರಣೆ ಕಾಣಲು ಸಾಧ್ಯವಾಗುತ್ತದೆ ಎಂದು ಹಾಸನ ಜಿಲ್ಲಾ ನಗರ ಹಾಗೂ ಗ್ರಾಮೀಣಾಭಿವೃದ್ಧಿ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷೆ ಕಲಾವತಿ ಮಧುಸೂದನ ತಿಳಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಫೆವಾರ್ಡ್ ಹಾಸನವು ಸರ್ಕಾರದ ಸೌಲಭ್ಯಗಳನ್ನು ತಳಮಟ್ಟದ ಜನರವರೆಗೂ ತಲುಪಿಸುವಲ್ಲಿ ಸಹಕಾರ ನೀಡುತ್ತಿದೆ. ಒಕ್ಕೂಟವು ಬಾಲಕಾರ್ಮಿಕ, ಬಾಲ್ಯ ವಿವಾಹ ಮತ್ತು ಬಾಲಗರ್ಭಿಣಿಯಾಗುವುದನ್ನು ತಡೆಗಟ್ಟುವಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ, ಪೋಕ್ಸೋ, ಮಾದಕ ವ್ಯಸನ, ಬಾಲಗರ್ಭಿಣಿ ಮತ್ತು ಬಾಲ್ಯ ವಿವಾಹ ತಡೆಗಟ್ಟುವಿಕೆಗಾಗಿ ಜಾಗೃತಿ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಫೆಡರೇಷನ್ ಕರ್ನಾಟಕ ಬೆಂಗಳೂರು ಕೇಂದ್ರ ಸಮಿತಿಯು ಸುಮಾರು 800 ಸಂಸ್ಥೆಗಳ ಸದಸ್ಯತ್ವದೊಂದಿಗೆ ರಾಜ್ಯದಾದ್ಯಂತ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದೆ ಎಂದು ಮಾಹಿತಿ ನೀಡಿದರು. ಒಕ್ಕೂಟದ ಕಾರ್ಯದರ್ಶಿ ಪ್ರಚೋದನಾ ಸಂಸ್ಥೆಯ ಪೌಲಿಸ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಹೆಚ್ಚುತ್ತಿರುವ ರಕ್ತಹೀನತೆ ನಿವಾರಣೆಗಾಗಿ ಒಕ್ಕೂಟವು ಮಹತ್ವದ ಹೆಜ್ಜೆ ಇಟ್ಟಿದೆ. ಮುಂದಿನ ವಾರದಿಂದ ಹರ್ಷಿತಾ ಸಂಸ್ಥೆ, ಆಲೂರು ಇವರ ನೇತೃತ್ವದಲ್ಲಿ ಅನಿಮಿಯಾ ಸಮೀಕ್ಷೆ ಆರಂಭಿಸಲಾಗುವುದು. ಸಮೀಕ್ಷೆ ನಂತರ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ನೀಡುವ ನಿಟ್ಟಿನಲ್ಲಿ ರಕ್ತಹೀನತೆ ಮುಕ್ತ ಭಾರತವಾಗಿಸಲು ಕಾರ್ಯಪ್ರವೃತ್ತವಾಗಲಿದೆ ಎಂದು ತಿಳಿಸಿದರು. ಬಾಲ್ಯ ವಿವಾಹ ಅನ್ನೋದು, ಬಾಲ್ಯ ಗರ್ಭಾವಸ್ಥೆಗಳಾಗ್ತಾ ಇರ್ತಕ್ಕಂಥದ್ದು, ಈ ಥರ ಪ್ರಕರಣಗಳು ಸಾಕಷ್ಟಾಗಿ ಮಕ್ಕಳ ಹಕ್ಕುಗಳನ್ನು ಕಿತ್ಕೊಳ್ತಾ ಇದೆ. ಮಕ್ಕಳಿಗೆ ಹಕ್ಕುಗಳನ್ನ ಅನುಭವಿಸಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಈ ಮಕ್ಕಳುಗಳಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಅವರಿಗೆ ಹೆಲ್ಪ್ ಮಾಡತಕ್ಕಂಥದ್ದು, ಅವರಿಗೆ ಇಲಾಖೆಗಳಿಂದ ಸಂಪರ್ಕ ಮಾಡಿ ಅವ್ರಿಗೆ ಸಿಗಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಬೇಕಾದಂಥ ಸಹಕಾರಗಳು ಮಾಡುವಂಥ ಕೆಲಸಗಳು ನಮ್ಮ ಎಲ್ಲ NGOಗಳು ಕೂಡ ಮಾಡ್ತಾಯಿದೆ. ಸುಮಾರು ಹಾಸನ ಜಿಲ್ಲೆಯಲ್ಲಿ 35ಕ್ಕಿಂತ ಹೆಚ್ಚಿನ ಸಂಖ್ಯೆಯ NGOಗಳು ಹಾಸನ ಜಿಲ್ಲೆ 8 ತಾಲೂಕುಗಳಲ್ಲೂ ಕೂಡ ಕೆಲಸ ಮಾಡ್ತಾಯಿದೆ. ಹಾಗೆಯೇ ಮಹಿಳೆಯರೊಟ್ಟಿಗೂ ಕೆಲಸ ಮಾಡ್ತಾಯಿದೆ. ಈಗ ಸದ್ಯಕ್ಕೆ ನಮ್ಮ ಹಾಸನ ಜಿಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಫೆವಾರ್ಡ್ಗೆ ರಾಜ್ಯ ಮಟ್ಟದ ಫೆವಾರ್ಡ್ಕೆಯ ಒಂದು ಘಟಕ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಫೆವಾರ್ಡ್ಕೆ ಅಂತಿದೆ, ಫೆಡರೇಷನ್ ಆಫ್ ವಾಲಂಟರಿ ಆರ್ಗನೈಸೇಷನ್ ಕರ್ನಾಟಕ ಅಂತ ಹೇಳ್ಬಿಟ್ಟು, ಅದರಲ್ಲಿ ಸುಮಾರು 800 ಸ್ವಯಂ ಸೇವಾ ಸಂಸ್ಥೆಗಳು. ಬೇಲೂರು ತಾಲೂಕಿನ ಕಸ್ಬಾ ಹೋಬಳಿಯ ಹನಿಕೆ ಗ್ರಾಮದ ಬಳಿ ನಿರ್ಮಾಣವಾಗುತ್ತಿರುವ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ಜನಪ್ರತಿನಿಧಿಗಳ ಸಹಕಾರ ಅತಿ ಮುಖ್ಯ ಎಂದು ಕೆಡಿಪಿ ಸದಸ್ಯ ನವೀನ್ ಹಾಗೂ ಕಿಶನ್ ಘಟಕದ ತಾಲೂಕು ಅಧ್ಯಕ್ಷ ಕುಮಾರ್ ಮನವಿ ಮಾಡಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಸಬಾ ಹೋಬಳಿಯ ಹನಿಕೆ ಮತ್ತು ನಾರಾಯಣಪುರ ಗ್ರಾಮದ ಸುಮಾರು 40 ಗ್ರಾಮಗಳ ಅನುಕೂಲಕ್ಕಾಗಿ 13 ಕೋಟಿ ವೆಚ್ಚದ 66 ಬಾರ್ 11 ಕೆವಿ ವಿದ್ಯುತ್ ವಿತರಣಾ ಕೇಂದ್ರವು 2017-18ರ ಸಾಲಿನಲ್ಲಿ ಮಂಜೂರಾಗಿತ್ತು. ಆದರೆ ಅಂದಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಸ್ಥಳೀಯ ಗ್ರಾಮಸ್ಥರು, ಕಂದಾಯ ಇಲಾಖೆ ಹಾಗೂ ಟೆಂಡರ್ದಾರರ ಸಮಸ್ಯೆಯಿಂದಾಗಿ ಈ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು. ಮಾಜಿ ಸಚಿವ ಬಿ ಶಿವರಾಮ್ ಅವರ ಅವಿರತ ಹೋರಾಟದ ಫಲವಾಗಿ ರೈತ ಮುಖಂಡರೊಂದಿಗೆ ಚರ್ಚಿಸಿ ಒಪ್ಪಿಗೆ ಪಡೆದ ನಂತರ ಮತ್ತೆ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಈ ಕೇಂದ್ರದಿಂದ ಈ ಭಾಗದ ಸುಮಾರು 3800 ಪಂಪ್ ಸೆಟ್ಗಳ ನೀರಾವರಿಗೆ ಅನುಕೂಲವಾಗುವುದರ ಜೊತೆಗೆ ಹೊಲಗದ್ದೆಗಳಿಗೆ ಮತ್ತು ಗ್ರಾಮಸ್ಥರಿಗೆ ನೀರಿನ ಸಮಸ್ಯೆ ತಪ್ಪಲಿದೆ. ಸತತ 7 ವರ್ಷಗಳ ನಂತರ ಈ ಭಾಗದ ರೈತರ ಕನಸು ನನಸಾಗುತ್ತಿದ್ದು, ಈ ವಿಚಾರದಲ್ಲಿ ಜನಪ್ರತಿನಿಧಿಗಳು ಯಾವುದೇ ರಾಜಕೀಯ ಮಾಡದೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. 40 ಹಳ್ಳಿಗೆ ಇದು ಸಹಕಾರಿ ಆಗ್ತದೆ. ಹಾಗಾಗ್ಬಿಟ್ಟು ಇದು ಶಾಂತ ಎಲೆಕ್ಟ್ರಿಕಲ್ ಸಿಂಗಲ್ ಟೆಂಡರ್ಗೆ ಇದು ಆಗಿರೋಂಥದ್ದು. ಶಾಂತ ಎಲೆಕ್ಟ್ರಿಕಲ್ ಇವರಿಗೆ ಇದು ಟೆಂಡರ್ ಆಗಿದೆ. ನಾವು ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಎಲ್ಲ ರೈತರಿಗೂ ಟೆಂಡರ್ಗೆ ನಾವು ಭರವಸೆ ಕೊಡ್ತಿದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಯಾವುದೇ ರೀತಿ ತೊಂದರೆ ಇದ್ದಂಗೆ ನೀವು ಬಂದು ಕೆಲಸ ಮಾಡ್ಬೋದು. ಅಲ್ಲಿ ಟೆಂಡರ್ದಾರಿಗೆ ನಾವು ರೈತರುಗಳಿಗೂ ಹೇಳ್ತಿದ್ದೀವಿ, ಆ ಭಾಗಕ್ಕೆ ನಮಗೆ ಅನುಕೂಲ ಆಗ್ತದೆ ಅಂದ್ರೆ ದಯಮಾಡಿ ರೈತರುಗಳೆಲ್ಲ ಸಹಕಾರ ಕೊಡಬೇಕು. ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳು ನಾವುಗಳು ಸಹ ಅಲ್ಲಿ ಅವ್ರಿಗೆ ಬೆಂಬಲವಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಒಂದು ನಿಲುವು. ಇಲ್ಲ ಆಗಿಲ್ಲ. ಸರ್ಕಾರದಿಂದ ಇವತ್ತು ನಮ್ಮ ಬೇಲೂರು ತಾಲೂಕಿನ ಮಾಜಿ ಸಚಿವರಾದಂಥ ಬಿ ಶಿವರಾಮಣ್ಣವರು ಬಹಳ ಒತ್ತಡ ತಂದು ಅಲ್ಲಿನ ಭಾಗದಲ್ಲಿ, ಯಾಕಂದ್ರೆ 2017 ಈ ಸಂದರ್ಭದಲ್ಲಿ ಹನಿಕೆ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಸನ್ನ, ಹೊಸಮನೆಹಳ್ಳಿ ಸದಸ್ಯ ಭಾಷಾ, ಯಾಗಸೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಜಗದೀಶ್ ಹಾಜರಿದ್ದರು. ರಾಜ್ಯದ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಅಸ್ತಿತ್ವಕ್ಕೆ ಬಂದು 25 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಪಕ್ಷದ ವತಿಯಿಂದ ರಜತ ಮಹೋತ್ಸವವನ್ನು ಆಚರಿಸಲು ನಿರ್ಧರಿಸಲಾಗಿದೆ. ಕಲಬುರಗಿ ಜಿಲ್ಲಾ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರು ಈ ಕುರಿತು ಮಾಹಿತಿ ನೀಡಿದ್ದು, ರಾಜ್ಯದ ಪ್ರಾದೇಶಿಕ ಪಕ್ಷವೊಂದು 25 ವರ್ಷ ಪೂರೈಸಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನವೆಂಬರ್ 21 ಮತ್ತು ನವೆಂಬರ್ 22ರಂದು ಬೆಂಗಳೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ನವೆಂಬರ್ 22ರಂದು ಬೆಂಗಳೂರಿನಲ್ಲಿ ಸಮಾವೇಶ ನಡೆಯಲಿದೆ. ಬರುವ ಜನವರಿ ತಿಂಗಳಲ್ಲಿ ಬೃಹತ್ ರ್ಯಾಲಿಯನ್ನು ಆಯೋಜಿಸಲು ಸಹ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಜನತಾದಳ ಪಕ್ಷ ಯಾವತ್ತು ಜನರೊಂದಿಗೆ ಹಲವಾರು ವಿಚಾರಗಳನ್ನ ಈ ಒಂದು ಸಂಭ್ರಮ ಆಚರಣೆ ಯಾವ ಥರ ಮಾಡ್ತಾ ಇದೆ ಅಂದರೆ, ಬರುವ ಜನವರಿ ಕೊನೆ ಮಂತ್ನ ಒಂದು ಎಂಡ್ವರೆಗೂ ಕೂಡ ಒಂದು ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗ್ತಾ ಇದೆ. 25ನೇ ವರ್ಷದ ಏನು ನಮ್ಮ ಪಕ್ಷದ ಏನು ಬೆಳ್ಳಿ ಮಹೋತ್ಸವ ಆಚರಣೆ ಕಾರ್ಯಕ್ರಮವನ್ನು ಎಲ್ಲ ಪಕ್ಷದ ರೈತರು, ರೈತ ವರ್ಗರು, ಕಾರ್ಮಿಕ ವರ್ಗದವರು, ಎಲ್ಲ ಮಹಿಳೆಯರು ಇವತ್ತು ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದ ಬಗ್ಗೆ ಚರ್ಚೆ ಮಾಡಿ ಇದೇ ಒಂದು ಮಾದರಿ ಮುಂದಿನ ಚುನಾವಣೆಯಲ್ಲಿ ಪಕ್ಷ ಇವತ್ತು ಈ ನಮ್ಮ ದಕ್ಷಿಣ ಭಾರತ ಯಾವತ್ತೂ ಕೂಡ ರಾಜ್ಯದಲ್ಲಿ ಮಳೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಸಮೃದ್ಧಿ ಮಳೆಯಾಗಲು ದೇವರ ಆಶೀರ್ವಾದದ ಅಗತ್ಯವಿದೆ ಎಂದು ಶ್ರೀ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಗುಂಡಾಪುರ ಗ್ರಾಮದ ಬೆಟ್ಟದ ತಪ್ಪಲಿನಲ್ಲಿರುವ ಬೆಟ್ಟದರಸಮ್ಮನ ಸನ್ನಿಧಿಯಲ್ಲಿ ಮತ್ತು ಹಲಗೂರಿನ ನಡುಕೇರಿ ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಗುಂಡಾಪುರ ಬೆಟ್ಟದರಸಮ್ಮ ಮತ್ತು ಹಲಗೂರು ನಡುಕೇರಿ ವೀರಭದ್ರಸ್ವಾಮಿ ದೇವರ ಆಶೀರ್ವಾದದಿಂದ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆಯಾಗಿ ರೈತರ ಬದುಕಿನಲ್ಲಿ ಹರ್ಷ ಮೂಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ಹೇಳಿದರು. ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರು ಸಾರ್ವಜನಿಕ ಭಾಗವಹಿಸಿ ಭಕ್ತಿಯನ್ನು ಸಮರ್ಪಣೆ ನೋಡಿ ಭಾಳ ಸಂತೋಷ ಆಯಿತು. ಮೊದಲ ಬಾರಿಗೆ ನಾವು ಕೂಡ ಶಕ್ತಿ ದೇವತೆ ಮಹಿಳೆಯನ್ನು ತಿಳ್ಕೊಂಡು ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ದರ್ಶನ ಪಡೆಯಬೇಕು ಅಂತ ಹೇಳಿದಾಗ ಆ ಜನಸಾಮಾನ್ಯರ ರೈತಾಪಿ ಸಮುದಾಯದ ಭಕ್ತಿಯನ್ನು ನೋಡಿ ಬಹಳ ಸಂತೋಷ ಆಯಿತು.
ಅದೇ ರೀತಿ ನಮ್ಮ ಹಲಗೂರು ಪಟ್ಟಣದಲ್ಲಿ ವಿನಾಯಕ ಯುವಕ ಮಿತ್ರ ಮಂಡಳಿಯ ರಾಕೇಶ್ ಮಾತನಾಡಿ, ಕಡೆಯ ಕಾರ್ತಿಕ ಮಾಸದ ಅಂಗವಾಗಿ ಹೆಬ್ಬೆಟ್ಟದಲ್ಲಿ ಬಸವೇಶ್ವರ ಸ್ವಾಮಿಗೆ ಹಣ್ಣಿನ ಅಲಂಕಾರದಿಂದ ವಿಶೇಷ ಪೂಜೆ ಹಾಗೂ ದೀಪಾರಾಧನೆ ಮಾಡಲಾಯಿತು. ಮಂಗಳವಾರ ವೀರಭದ್ರೇಶ್ವರ ದೇವಸ್ಥಾನದಲ್ಲೂ ಸಹ ದೇವರ ಉತ್ಸವ ಹಾಗೂ ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಎಂದು ತಿಳಿಸಿದರು. ನಾವು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹೊರಗೂರು ಗ್ರಾಮ ಮಧುಗಿರಿ ವೀರಭದ್ರೇಶ್ವರ ಸ್ವಾಮಿ ಅಂತ ದೇವಸ್ಥಾನ. ಈ ದಿನ ಕಾರ್ತಿಕ ಮಾಸದ ವಿಶೇಷ ಪೂಜೆ, ದೀಪ ಅಲಂಕಾರ ಮತ್ತು ಉತ್ಸವ, ವೀರಭದ್ರೇಶ್ವರ ಉತ್ಸವ ಮೂರ್ತಿಗೆ ಉತ್ಸವ ಮಾಡಿ ವಿಶೇಷ ಪೂಜೆಯನ್ನು ನಮ್ಮ ವಿನಾಯಕ ಯುವಕ ಮಿತ್ರ ಮಂಡಳಿಯಿಂದ ಹಮ್ಮಿಕೊಂಡಿದ್ದೆವು. ಈ ಒಂದು ಪೂಜೆ ಭಾಳ ಅದ್ದೂರಿಯಾಗಿ ನಡೆದಿದೆ. ಇದೇ ರೀತಿ ನಿನ್ನೆ ಹೆಬ್ಬೆಟ್ಟು ಬಸವೇಶ್ವರ ಸ್ವಾಮಿ ಅಲ್ಲಿ ಬಸಪ್ಪನಿಗೆ ಕಾರ್ತಿಕ ಮಾಸದ ವಿಶೇಷ ಪೂಜೆಯನ್ನು ಮಾಡಿ ಅಲ್ಲೂ ಕೂಡ ಪೂಜೆ. ದೆಹಲಿಯಲ್ಲಿ ನಡೆದ ಕಾರ್ ಬಾಂಬ್ ಸ್ಫೋಟದ ಹಿಂದೆ ಇರುವ ಇಸ್ಲಾಮಿಕ್ ಸಂಸ್ಥೆಗಳು ಹಾಗೂ ವ್ಯಕ್ತಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಇಂದು ಜಾಗರಣಾ ವೇದಿಕೆ ಭಟ್ಕಳ ಘಟಕವು ಉಪವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನಿಲ್ ನಾಯ್ಕ ಮಾತನಾಡಿ, ಇಂತಹ ಹೀನ ಕೃತ್ಯವನ್ನು ವೈದ್ಯರ ತಂಡ ಮಾಡಿದೆ ಎನ್ನುವುದು ವಿಷಾದಕರ. ಇಡೀ ದೆಹಲಿಯಲ್ಲಿ ಸರಣಿ ಬಾಂಬ್ ಸ್ಫೋಟ ಮಾಡುವುದು ಭಯೋತ್ಪಾದಕರ ಉದ್ದೇಶವಾಗಿತ್ತು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಈ ರೀತಿಯ ಮತಾಂಧತೆಯು ಇಸ್ಲಾಮಿಕ್ ಮನಸ್ಥಿತಿಗೆ ಹಿಡಿದ ಕನ್ನಡಿಯಾಗಿದ್ದು, ಭಾರತದ ಏಕತೆ ಮತ್ತು ಆಂತರಿಕ ಭದ್ರತೆಗೆ ಇಸ್ಲಾಮಿಕ್ ಭಯೋತ್ಪಾದಕರು ಕಾರಣವಾಗುತ್ತಿದ್ದಾರೆ. ಇವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿಯಲ್ಲಿ ತಿಳಿಸಲಾಗಿದೆ ಎಂದರು. ಎಲ್ಲರೂ ತಂಡವನ್ನ ಸೇರ್ಕೊಂಡು ಯೂನಿವರ್ಸಿಟಿಯಲ್ಲಿ ಕಲ್ತಿರ್ತಕ್ಕಂಥ ಅತ್ಯಂತ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ಇವತ್ತು ಭಯೋತ್ಪಾದನೆಗೆ ತಾನೇ ಖುದ್ದಾಗಿ ತೋಡ್ತಕ್ಕಂಥದ್ದು ನಿಜವಾಗ್ಲೂ ಇದೊಂದು ಹೀನಾಯ ಕೃತ್ಯ ಅಂತಕ್ಕಂಥ ಮಾತನ್ನ ಹೇಳಿಕ್ ಬಯಸ್ತೇನೆ. ಯಾಕಂದ್ರೆ ಕೇವಲ ಒಂದು ಜಾಗ ಅಲ್ಲ, ಇಡೀ ಡೆಲ್ಲಿಯ ಕೆಂಪು ಕೋಟೆಯ ಸುತ್ತಮುತ್ತಲಿನ ಎಲ್ಲ ಜನ ಪ್ರದೇಶಗಳನ್ನ ಧ್ವಂಸ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಅಮೋನಿಯಾ ನೈಟ್ರೇಟ್ ಅಂತಕ್ಕಂಥದನ್ನ ಶೇಖರಣೆ ಮಾಡಿ ಎಲ್ಲಾ ಭಾಗದಲ್ಲೂ ಇವತ್ತು ಜನರಿಗೆ ಏನು ತೊಂದರೆ ಕೊಡ್ಬೇಕು ಅಂತ ದೃಷ್ಟಿಯಿಂದ ಇವತ್ತು ಮಾಡಿರ್ತಕ್ಕಂಥ ಕೃತ್ಯ. ನಿಜವಾಗ್ಲೂ ಈ ಕೃತ್ಯ ನೋಡಿದಾಗ ಎಲ್ಲೋ ಒಂದ್ ರೀತಿ ಭಯದ ವಾತಾವರಣ ಆಗ್ತದೆ. ತಾವು ವಿಡಿಯೋದಲ್ಲಿ ನೋಡಿರ್ಬೇಕು, ಆ ಗಾಡಿ ಬಂದು ಬ್ಲಾಸ್ಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಸುತ್ತು ಎಷ್ಟು ಗಾಡಿಗಳಿದೆ ಅಂತಕ್ಕಂಥದ್ದು. ಯಾಕಂದ್ರೆ ಇವತ್ತು ಪೂರ್ಣ ಸಜ್ಜರಾಗಿ ಇವತ್ತು ಡೆಲ್ಲಿ ಅಂತ ಭಾಗದಲ್ಲಿ ಯಾರೂ ಅಷ್ಟು ಸುಲಭವಾಗಿ ಈ ಕೃತ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ತಮಗೂ ಗೊತ್ತಿದೆ ಮಾಧ್ಯಮದವ್ರಿಗೆ, ಅತ್ಯಂತ ಹೆಚ್ಚು ಶಸ್ತ್ರಾಸ್ತ್ರ ಪಡೆಗಳ ಇರ್ತಕ್ಕಂಥ ಭಾಗ ಯಾವುದು ಕೇಳಿದ್ರೆ ಅತ್ಯಂತ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಈಶ್ವರ್ ನಾಯ್ಕ, ರಾಜೇಶ್ ನಾಯ್ಕ, ಲಕ್ಷ್ಮೀನಾರಾಯಣ ನಾಯ್ಕ, ಶ್ರೀಕಾಂತ್ ನಾಯ್ಕ ಸೇರಿದಂತೆ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲೆಯ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಸಮಾರಂಭದ ಪ್ರಯುಕ್ತ ಕೊಳ್ಳೇಗಾಲ ಕ್ಷೇತ್ರ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, ಶಾಸಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಡನೆ ಪೂರ್ವಭಾವಿ ಸಭೆ ನಡೆಯಿತು. ಕುದೇರು ಹಾಲು ಉತ್ಪಾದಕರ ಘಟಕದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಚಾಮೂಲ್ ಅಧ್ಯಕ್ಷ ನಂಜುಂಡಸ್ವಾಮಿ ಮಾತನಾಡಿ, ಚಾಮೂಲ್ಗೆ ಸೇರಿರುವ 468 ಸೊಸೈಟಿಗಳು ಲಾಭದಾಯಕವಾಗಿ ನಡೆಯುತ್ತಿದ್ದು, ಇನ್ನು ಹೆಚ್ಚಿನ ರೀತಿಯಲ್ಲಿ ಚಾಮೂಲ್ ಬೆಳೆಸಬೇಕು ಎಂದು ನುಡಿದರು. ಆದ್ರಿಂದ ಇವತ್ತು ಬರೋದ್ರಿಂದ ನಾವು ಕಡಿಮೆ 25ರಿಂದ 30 ಸಾವಿರ ಜನ ಸೇರಿಸಬೇಕಾದ ಸಹಕಾರ ಇರ್ತದೆ. ಯಾಕಂದ್ರೆ ಈಗ ನಮ್ಮಲ್ಲೂ ನಮ್ಮ ಪಳಗಾಲದಲ್ಲೂ ಕೂಡ ನಮ್ಗೆ ಹೆಚ್ಚಿನ ಒಂದು 92 ಸಂಘಗಳು ಬರ್ತವೆ. ಯಾಕಂದ್ರೆ ನಮ್ಮ ಇವರು ವ್ಯಾಪ್ತಿ ಬರೋಂಥದ್ದು 92 ಸಂಘಗಳು ಬರ್ತವೆ. ಮತ್ತು ಫ್ಯಾಕ್ಟ್ ಸೊಸೈಟಿ ಇರ್ಬೋದು, ಎಲ್ಲರೂ ಕೂಡ ಹೇಳಿದೀವಿ. ಅದೇ ರೀತಿಯಾಗಿ ಎಲ್ಲರೂ ಬಸ್ಸು ಮತ್ತು ವೆಹಿಕಲ್ ಮಾಡ್ಕೊಂಡ್ಬರಬೇಕು ಯೋಜನೆಗಳು ಸೊಸೈಟಿಗಳಿವೆ. ಅಲ್ಲೂ ಕೂಡ ಹೆಚ್ಚು ಕಮ್ಮಿ 6ರಿಂದ 7,000 ಜನ ಬರೋ ಸಂಖ್ಯೆ ಕರೆಕ್ಟ್ ಆಗಿದೆ. ಮತ್ತೆ ಅದಲ್ಲದೆ ಫ್ಯಾಕ್ಟ್ ಸೊಸೈಟಿ ಇಂಥವ್ರು ಒಂದು 3,000 ಜನ 10,000 ಜನ ಬರುವಂತದ್ದು ಅಕ್ಕಪಕ್ಕ ನಂಜನಗೂಡು ಮತ್ತು ನರಸೀಪುರ, ವರುಣ, ಮೈಸೂರು ಮತ್ತು ಮಂಡ್ಯ, ಮೈಸೂರು ಇಂಥದ್ರಲ್ಲೂ ಕೂಡ ಒಂದು 5,000 ಜನ ಬರೋ ಇದಿದೆ. ಎಲ್ಲಾ ಸೇರಿ ನಮ್ಮ ಸಹಕಾರ ಸಂಘಗಳೇ ಸೇರುವಂತ ಒಂದು 15,000 ಜನ ಸೇರೋ ನಿರೀಕ್ಷೆ ಇದೆ. ಮತ್ತು ಇತರ ಜನಗಳು ಒಂದು 15,000 ಜನ ಸಂಖ್ಯೆ ಇದೆ. ಕಡಿಮೆ 25ರಿಂದ 30. ಶಾಸಕ ಎಆರ್ ಕೃಷ್ಣಮೂರ್ತಿ ಮಾತನಾಡಿ, ಚಾಮೂಲ್ ಒಕ್ಕೂಟಕ್ಕೆ ಬಾಕಿ ಬರಬೇಕಾಗಿರುವ ಹಣವನ್ನು ಬಿಡುಗಡೆಗೊಳಿಸಲು ಒತ್ತಾಯಿಸುತ್ತೇನೆಂದು ಆಶ್ವಾಸನೆ ನೀಡಿದರು. ಯಾಕಂದ್ರೆ ಇವತ್ತು ಚಾಮೂಲ್ ಆಗಬೇಕಾದ್ರೂ ಕೂಡ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕಾರಣಕರ್ತರು. ವಿಶೇಷವಾಗಿ ಅಂದು ನಮ್ಮ ಶಾಸಕರಾಗಿ ಸಚಿವರಾಗಿದ್ದಂಥ ಮಾನ್ಯ ಎಸ್ ಮಾಧವ ಪ್ರಸಾದ್ ಅವಿಭಾಜ್ಯ ಮೈಸೂರು ಜಿಲ್ಲೆಯ ಒಕ್ಕೂಟವಾಗಿದ್ದು
ಜಿಲ್ಲೆ ಪ್ರತ್ಯೇಕವಾಗಿ ಅನೇಕ ವರ್ಷಗಳ ನಂತರ ಒತ್ತಾಸೆ ಮೇಲೆ ನಮ್ಮಿಂದ ಇದನ್ನ ಅವರು ವಿಶೇಷವಾಗಿ ಉದಯನ ಮಾಡುವಂಥ ತೀರ್ಮಾನಕ್ಕೆ ಒಂದು 4-5 ಜನ ಪಂಚಪಾಂಡವರು ಅವರ ಜೊತೆಗಿದ್ದಾರೆ. ಏನೇ ಆದರೂ ಕೂಡ ಯಾವುದೇ ಯೋಜನೆ ಬಂದರೂ ಕೂಡ ನಮ್ಮೂರಿಗೆ ಬಂದು ನಿಮ್ಗೆ ಎಷ್ಟು ಎಕರೆ ಜಾಗ ಬೇಕು ನಾವು ಕೊಡ್ತೀವಿ, ಸರ್ಕಾರ ಜಾಗ ಸಿಕ್ಕರೆ ನಾನೇ ವೈಯಕ್ತಿಕವಾಗಿ ಕೊಡ್ತೀನಿ ಚಾಮರಾಜ ಮಾಡಕ್ಕೆ ಕೇಳಿದಂಥವರು ಅವತ್ತು. ಆದರೆ ಇವತ್ತು ರೇಷ್ಮೆಯಾಗಿ ಒಂದು ತರಬೇತಿ ಸಂಸ್ಥೆ ಆವರಣ ಇದೆ. ತರಬೇತಿ ಸಂಸ್ಥೆ ಆವರಣದಲ್ಲಿ ಕಾರ್ಯಕ್ರಮದಲ್ಲಿ ಚಾಮೂಲ್ ಅಧ್ಯಕ್ಷ ನಂಜುಂಡಸ್ವಾಮಿ, ಚಾಮೂಲ್ ಮಾಜಿ ಅಧ್ಯಕ್ಷರಾದ ನಂಜುಂಡ ಪ್ರಸಾದ್, ನಾಗೇಂದ್ರ, ಚಾಮೂಲ್ ನಿರ್ದೇಶಕ ರಾಜ್ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೋವಿಡ್ ನಂತರ ಹೆಚ್ಚಿದ ವೆಚ್ಚ, ಸಮರ್ಪಕ ವರದಿಗಾಗಿ ಶೀಘ್ರವೇ ಹೊಸ ವ್ಯವಸ್ಥೆ ಅಗತ್ಯ. ಪತ್ರಕರ್ತರಿಗೆ 50% ರೈಲ್ವೆ ರಿಯಾಯಿತಿ ಮರುಜಾರಿಗೆ ಶಿವಕುಮಾರ್ ಕೆ ಆಗ್ರಹ. ಸಹಕಾರಿ ಸಂಘದ ಅಭಿವೃದ್ಧಿಯೇ ಸಮಗ್ರ ದೇಶದ ಅಭಿವೃದ್ಧಿ, ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ಬೇಡ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಮನವಿ. ಸಾಮಾಜಿಕ ಮಾಧ್ಯಮ ಮೋಜು ಮಸ್ತಿಗಿಂತ ಕಠಿಣ ಪರಿಶ್ರಮ ಮುಖ್ಯ, ನಿಮ್ಮ ಶಕ್ತಿ ಅರಿತು ನಿಮ್ಮ ಜೀವನ ನೀವೇ ರೂಪಿಸಿಕೊಳ್ಳಿ. ವಿದ್ಯಾರ್ಥಿನಿಯರಿಗೆ ಡಿಸಿ ಕೆಎಸ್ ಲತಾ ಕುಮಾರಿ ಕಿವಿಮಾತು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.